ಡ್ಯೂಟಿಗೆ ಹೋಗ್ತಾ ಇರೋದ್ರಿಂದ ಊಟಲ್ಲಿ ಚಳಿ ಇರೋದ್ರಿಂದ ಒಂದು ಜರ್ಕಿನ್ ಪರ್ಚೇಸ್ ಮಾಡೋಣ ಅಂತ ಮನೆ ಹತ್ರ ಇರೋ ಫೋರಮ್ಗೆ ಬಂದಿದ್ದೀನಿ. ಹೋಗ್ತಾ ಇದ್ದೀನಿ. ನಮಸ್ತೆ. ಫೋರಮಲ್ಲಿ ಏನೂ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಜಯನಗರ ವೆಸ್ಟ್ ಸೈಡ್ಗೆ ಹೋದೆ. ಅಲ್ಲಿಗೇನೋ ತೊಗೊಳಕ್ಕೆ ಹೋದೆ, ಇನ್ನೇನೋ ತೊಗೊಬಂದೆ. ಸೊ ಇದೊಂದು ಜರ್ಕಿನ್ ಆ್ಯಂಡ್ ಇದೊಂದು ಕ್ರಾಪ್ ಟಾಪ್, ಕ್ಯೂಟಾಗಿದೆ ಇದು. ಆ್ಯಂಡ್ ಇದೊಂದು ಪೀಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿಂಗಲ್ ಪೀಸು ಸಖತ್ ಕ್ಯೂಟಾಗಿದೆ, ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಯಾವುದೂ ಬೈ ಮಾಡೋಕ್ಕೆ ಹೋಗಿರಲಿಲ್ಲ, ಜರ್ಕಿನ್ ತೊಗೊಳಕ್ಕೆ ಹೋಗಿದೆ. ಅಲ್ಲಿ ಒಂದು ತೊಗೊಳಕ್ಕೆ ಹೋಗಿ ಇನ್ನೊಂದೇನೋ ತೊಗೊಂಡಂಗಾಯ್ತು ಅಷ್ಟೇ. ನಾಳೆ ಅರ್ಲಿ ಮಾರ್ನಿಂಗ್ 4:30ಗೆ ಹೊರಡ್ಬೇಕಂತೆ. ಸೊ ಬೇಗ ಹೊರಟ್ರೆ ಅಲ್ಲಿ ರೀಚಾಗಿ ಪ್ಲೇಸಸ್ಗಳನ್ನ ಕವರ್ ಮಾಡ್ಬೋದು ಅಂತ ಹೇಳಿ, ಹಂಗಾಗಿ ಎಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಪ್ಯಾಕ್ ಮಾಡಿಲ್ಲ. ಇವಾಗಲೇ ಟೈಮ್ ಬಂದು 10 o'clock ಆಗಿದೆ. ತೋರಿಸ್ತೀನಿ ರೀ ಮೆಸ್ಸು. ಹಳೆ ಗುಡ್ಡೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಟ್ಟೆಗಳು ಇನ್ನೂ ಪ್ಯಾಕ್ ಮಾಡಿಲ್ಲ. ನನ್ನ ಸ್ಕಿನ್ ಕೇರ್ ಐಟಮು, ನಾನು ಮೆಡಿಷನ್ ಎತ್ಕೋಬೇಕಿನ್ನ ಮೆಡಿಷನ್ ಎತ್ಕೊಂಡಿಲ್ಲ. ಮಳೆ ಇರೋದ್ರಿಂದ ಎಲ್ಲ ಸ್ವಲ್ಪ ಎಕ್ಸ್ಟ್ರಾನೇ ಕ್ಯಾರಿ ಮಾಡ್ತಿದ್ದೀವಿ. ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನಮಗೂ. ಅಕಸ್ಮಾತ್ ಎಲ್ಲೋ ಒಂದು ಪ್ಲೇಸ್ಗೆ ಹೋಗಿ ಅಲ್ಲಿ ಮಳೆ ಬಂತು, ನೆನ್ಕೊಂಬಂತು ಅಂದರೆ 3 ದಿನ. ಇವತ್ತು ನಾವು ನಾಳೆ ಬುಧವಾರ ಅಲ್ವಾ, ನಾಳೆ ಹೋಗ್ತಿದ್ದೀವಿ. ಗುರುವಾರನೂ ಅಲ್ಲೇ ಇರ್ತೀವಿ, ಶುಕ್ರವಾರ ರಿಟರ್ನ್ ಆಗ್ತೀವಿ. 3 days, 2 nights 3 days. ಅಕಸ್ಮಾತ್ ಮಳೆ ಗೀಳೆಗೆ ತಗ್ಲಾಕೊಂಡ್ರೆ ಇರಲಿ ಅಂದ್ಬಿಟ್ಟು ಎಕ್ಸ್ಟ್ರಾ 1-2 ಜೊತೆ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ. ಎಲ್ಲ ಚಪ್ಪಲ್ಲು ಅಷ್ಟೇ ಎಕ್ಸ್ಟ್ರಾ ಎತ್ಕೊಂಡಿದ್ದೀನಿ. ಮಳೆ ಬಂದರೆ ಎಲ್ಲ ನೆಂದರೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಇದನ್ನು ಪ್ಯಾಕ್ ಮಾಡೋದೇ ಇರೋದು. ಸೊ ಈಗೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ, ಪ್ಯಾಕ್ ಮಾಡಬೇಕು. ಮ್ಯಾಚ್ ಬೇರೆ ನಡೀತಿದೆ. ನಾನೀಗ ಹೊಡೆದಂಗೆ ಹೊಡಿತಾ ಕೂತವ್ರು. ಅವ್ರು ಬೇರೆ 200 ರನ್ ಹೊಡೆದವ್ರೆ 8 ಓವರ್ಗೆ. ಸೊ ನಾನು ಒಂದು 3 ಶಾರ್ಟ್ ಡ್ರೆಸ್ಸು, 1-2 ಮ್ಯಾಕ್ಸಿ ಡ್ರೆಸ್ ತೊಗೊಂಡಿದ್ದೀನಿ. ಸೊ ನಾಳೆ ಹಾಕ್ಕೊಳ್ಳೋಕ್ಕೆ ಆಲ್ರೆಡಿ ಎತ್ತಿಕೊಂಡಿದ್ದೀನಿ. ಸೆಕೆಂಡ್ ಡೇಗೆ ಯಾವ್ದು ಹಾಕೋಬೇಕು, 3rd ಡೇಗೆ ಯಾವ್ದು ಹಾಕೋಬೇಕು ನೋಡಿಲ್ಲ. ಇದೊಂದು 3 ಶಾರ್ಟ್ ಡ್ರೆಸ್ಸು. ಸೊ ಇದೊಂದು 2 ಮ್ಯಾಕ್ಸಿ. ಬಟ್ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ಜರ್ಕಿನ್ ಬೈ ಮಾಡೋಕ್ಕಷ್ಟೇ ಹೋಗಿದ್ದು ನಾನು ವೆಸ್ಟ್ ಸೈಡ್ಗೆ. ಇದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತೊಗೊಬಿಟ್ಟೆ. ಮತ್ತು ಇದೊಂದು ಅಷ್ಟೇ ಸ್ಟೈಲ್ ಯೂನಿಯನಲ್ಲಿ ತೊಗೊಂಡಿದ್ದು. ಮೆಟೀರಿಯಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಯಾವಾಗ ವೇರ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ತೊಗೊಂಡೋಗ್ತಾ ಇದ್ದೀನಿ. ಸೊ 2 ಮ್ಯಾಕ್ಸಿ ಡ್ರೆಸ್ಸು, ಓಕೆ. ಆ್ಯಂಡ್ 2 ಪೇರ್ ಜೀನ್ಸ್ ಆ್ಯಂಡ್ ಟೀ ಶರ್ಟ್ ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು. ಹಾಕೋತೀನೋ ಇಲ್ವೋ ನನಗೆ ಐಡಿಯಾ ಇಲ್ಲ, ನೋಡೋಣ. ಜೀನ್ಸ್ ಅಲ್ವಾ, ಜೀನ್ಸ್ ಮೇ ಬಿ ಯಾವಾಗ ಹಾಕೋತೀನಿ ಅನ್ನೋದು ಐಡಿಯಾ ಇಲ್ಲ, ನೋಡಬೇಕು. ಸೊ ಕೆಳಗಡೆಗೆ ಇಟ್ಬಿಡೋಣ ಜೀನ್ಸು. ಇದಂತೂ ಡೆಫಿನೆಟ್ಲಿ ಹಾಕೋತೀನಿ. ನನಗಿದ್ರ ಮೇಲೆ ಲವ್ ಆಗಿಬಿಟ್ಟಿದೆ. ಸೊ ಇಟ್ಟಿದ್ದೀನಿ. ಎಕ್ಸ್ಟ್ರಾ ಒಂದು 3 ಟೀ ಶರ್ಟ್ ತೊಗೊಂಡಿದ್ದೀನಿ, ಇರಲಿ ಯಾವುದಕ್ಕೂ ಅಂತ. 2 ನೈಟ್ ಡ್ರೆಸ್ಸು. ಇದೇ ಕವರ್ ಆಗೋಯ್ತು, ಬೇರೆ ಐಟಮ್ ಎಲ್ಲ ಎಲ್ಲಿ ಇಡ್ಸೋದು. ಅಯ್ಯೋ ದೇವಾ. ಓಕೆ, ಹೆಂಗೋ ಪ್ಯಾಕ್ ಮಾಡಲೇಬೇಕು, ಆಪ್ಷನ್ ಇಲ್ಲ. ಹೆಂಗೆ ಪ್ಯಾಕ್ ಮಾಡೋದು ಅಂತ ಗೊತ್ತಿಲ್ಲ ಅಷ್ಟೇ. ಚಿಕ್ಕದಾಗಿ ಫೋಲ್ಡ್ ಮಾಡಿ ಹಾಕಿದ್ರೆ ಎಲ್ಲ ಇಡ್ಸುತ್ತೆ. ಚಪ್ಪಲೆಲ್ಲ ಇದ್ರಲ್ಲಿ ಆಗಲ್ಲ. ನಾನು ಜಿಮ್ ಬ್ಯಾಗ್ ಎತ್ಕೊಬಿಡ್ತೀನಿ, ಜಿಮ್ ಬ್ಯಾಗ್ಗೆ ಚಪ್ಪಲೆಲ್ಲ ಹಾಕಿಬಿಡ್ತೀನಿ. ಸೊ ಜರ್ಕಿನ್ ಈ ಕಡೆ ಹೋಗ್ಬೇಕಾದ್ರೆ ಹಾಕಿರ್ತೀನಿ, ಎತ್ತಿಕೊತೀನಿ. ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತಂತೆ. ನನಗೆ ವಿಂಟರ್ ಆಗಲಿ ವಿಂಟರ್ ಆಗೋದೇ ಇಲ್ಲ, ವಿಂಟರ್ ಸೀಸನ್ ಅಂತೂ ಆಗಲ್ಲ. ಈಗ ಬೇರೆ ಮಳೆ ಇದೆ. ನನ್ನ ಹೆಲ್ತ್ ಇಶ್ಯೂಸ್ಗೆ ಅದೇನಾಗುತ್ತೋ ನನಗೆ ಐಡಿಯಾ ಇಲ್ಲ. ಬಟ್ ಏನೇನು ಪ್ರಿಕಾಕ್ಷನ್ ಬೇಕೋ ಮುನ್ನೆಚ್ಚರಿಕೆಯಿಂದ ಎಲ್ಲ ತೊಗೊಬಿಡ್ತೀನಿ. ಸೊ ಜರ್ಕಿನ್ ಬೆಳಗ್ಗೆ ಹಾಕಿಡ್ಬೇಕು, ಎತ್ತಿಕೊತೀನಿ. ಈಗ ನನ್ನ ಸ್ಕಿನ್ ಕೇರ್ ಪ್ಯಾಕ್ ಮಾಡೋಣ. ನನ್ನ ಮೇಕಪ್, ನನ್ನ ಸ್ಕಿನ್ ಮೇಕಪ್ ಟೂಲ್ಸ್ ಎಲ್ಲ, ಮೇಕಪ್ ಟೂಲ್ಸ್ ಏನಿಲ್ಲ, ಮೇಕಪ್ ಐಟಮು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ನನ್ನ ಹತ್ರ ಇನ್ನೂ ಒಂದು ಪೌಚ್ ಬೇಕಿತ್ತು. ನನ್ನ ಸಿಸ್ಟರ್ ಬೇಕು ಅಂತ ಹೇಳ್ಬಿಟ್ಟು ನನಗೊಂದು ಕೊಡೋಂದ್ಬಿಟ್ಟು ಇಸ್ಕೊಂಡ್ಬಿಟ್ರು. ಏನು ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಯಾವ್ದು ಹಾಕೊಳ್ಳೋಣ? ಮೈ ಫೌಂಡೇಶನ್, ಮೈ ಬ್ರಷ್, ಮೈ ಸ್ಟ್ರೋಕ್ ಕ್ರೀಮ್, ಪ್ರೈಮರ್, highlighter, compact, blush, all set ರೆಡಿಯಾಗಿದೆ.
ಊಟ ಮಾಡಿ ತಾಚಿ ಮಾಡಿ ಅರ್ಲಿ ಮಾರ್ನಿಂಗ್ 4 o'clock ಹೇಳ್ಬೇಕು. ಗುಡ್ ನೈಟ್. ಸೊ 4:30ಗೆ ಎದ್ದೆ, 5 o'clock ರೆಡಿಯಾಗಿದ್ದೀನಿ, ಹೊರಡಬೇಕು. ಆ ಮನೆ ಹತ್ರ ಹೋಗಬೇಕು, ಅದು ರೆಡಿಯಾಗಿದ್ದಾರೆ ಅನಿಸುತ್ತೆ. ಸೊ ಟೈಮ್ ಬಂದು 5 ಆಗಿದೆ, ನಿದ್ದೆ ಬರ್ತಿದೆ. ಇಟ್ಸ್ ಮೈ ಔಟ್ಫಿಟ್ ಡೇ 1. ಸೊ ವೆರಿ ಬ್ಯಾಡ್ ನ್ಯೂಸ್. ಏನು ಅಂದರೆ ಊಟಿಲಿ ಸಿಕ್ಕಾಪಟ್ಟೆ ಮಳೆ ಅಂತೆ. ಹೋಮ್ ಸ್ಟೇ ಅವ್ರು ಕಾಲ್ ಮಾಡಿದರು, ಯಾವುದೋ ವಿಸಿಟಿಂಗ್ ಪ್ಲೇಸ್ ಓಪನ್ ಇಲ್ವಂತೆ, ಎಲ್ಲ ಕ್ಲೋಸ್ ಆಗಿದೆಯಂತೆ, ಮತ್ತು ಮರ ಎಲ್ಲ ಬಿದ್ದು ಪವರ್ ಕಟ್ ಆಗಿದೆಯಂತೆ. ಸೊ ಅವ್ರು ಹೇಳ್ತಿದ್ದಾರೆ ಬರೋದು ಬೇಡ, ಬಂದರೆ ನಿಮ್ಮಿಷ್ಟ, ಬಟ್ ಕರೆಂಟ್ ಇಲ್ಲ, ನಾವು ಬಿಸಿನೀರು 100% ಪ್ರೊವೈಡ್ ಮಾಡ್ತೀವಿ ಅಂತ ಹೇಳೋಕ್ಕಾಗ್ತಿಲ್ಲ, ಪವರ್ ಸಪ್ಲೈ ಇಲ್ಲ, ಆಮೇಲೆ ವಿಸಿಟಿಂಗ್ ಪ್ಲೇಸ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಮೌಂಟ್ ಏನು ಅಡ್ವಾನ್ಸ್ ಮಾಡಿದ್ದೀವಿ ಅದನ್ನು ರೀಫಂಡ್ ಮಾಡ್ತೀವಿ ಅಂತಲೂ ಹೇಳ್ತಿದ್ದಾರೆ. ಈಗ ಮೈಸೂರಲ್ಲಿದ್ದೀವಿ, ಫಸ್ಟು ಹೊಟ್ಟೆಗೆ ಏನಾದ್ರು ತಿಂದ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಬೇಕು ಎಲ್ಲಿ ನೆಕ್ಸ್ಟ್ ಏನು ಅಂತ. ನೋಡೋಣ. ಮೈಸೂರಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಈಗ ಕೊನೆಗೂ ಪ್ಲ್ಯಾನ್ ಮಾಡಿದ್ವಿ ವೈನಾಡ್ ಹೋಗೋಣ ಅಂತ. ವೈನಾಡ್ ಹೋಗ್ತಾ ಇದ್ವಿ. ಅವೈಲೇಬಲ್ ಇದೆ ಅಂತ ಹೇಳಿದ್ರು ನೆಕ್ಸ್ಟ್ ಡೇ. ಇಲ್ಲಿ ರೆಸಾರ್ಟ್ ರೀಚ್ ಆಗಿದ್ದೀವಿ. ಸೊ ನಾವು ಸ್ಟೇ ಆಗಿರೋ ರೆಸಾರ್ಟ್ ಬಂದು ತೋರಿಸ್ತೀನಿ. ಸೊ ಊಟಿ ಕ್ಯಾನ್ಸಲ್ ಮಾಡಿ ಫೈನಲಿ ವೈನಾಡ್ ಚೂಸ್ ಮಾಡಿ ವೈನಾಡ್ ವೈಲ್ಡ್ ಲೈಫ್ ರೆಸಾರ್ಟ್ ಅಂತ ಇಲ್ಲಿಗೆ ಬಂದಿದ್ದೀವಿ. ಪ್ಲ್ಯಾನ್ ಮಾಡಬೇಕು ಏನು ನೆಕ್ಸ್ಟ್ ಅಂತ. ಮಳೆ ಊದಿದೆ, ಎಲ್ಲ ಕಡೆ ಫುಲ್ ಮಳೆ 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 ಮಳೆ. ಇಂದ ಇಷ್ಟು ಪ್ಲೇಸಸ್. This all very close to this place. I mean, ಥ್ಯಾಂಕ್ ಯು. ಎಲ್ಲ ಕಾಣ್ತಾ ಇಲ್ಲ, ಮರೆ ಆಗೋಯ್ತು ಅನ್ಸುತ್ತೆ ಮೇ ಬಿ. ಅಲ್ಲಿ ಅಲ್ಲಿ ಕರೆಕ್ಟು. ಅಯ್ಯೋ ಹೊಟ್ಟೋಯ್ತು. ಆದರೆ ಅಷ್ಟೊಂದೇನೋ ಚೆನ್ನಾಗಿಲ್ಲ. ಅಲ್ಲಿ 4.7 ರಿವ್ಯೂ ಕೊಟ್ಟಿದ್ದಾರೆ. ನಾವು ಒಂದು ಕಂಪ್ನಿ 4.7ಗೆ ಚೆನ್ನಾಗಿದೆ. ನನಗೆ ರೂಮ್ ಇಷ್ಟ ಆಗಲಿಲ್ಲ, ಚೆನ್ನಾಗಿಲ್ಲ. ಸ್ಮೆಲ್ಲು ನಾನು ಸಿಂಪಲಾಗಿ ಹೋಮ್ ಟೂರ್ ಮಾಡ್ತೀನಿ ಈಗ. ಸಾರಿ, ಹೋಮ್ ಟೂರಲ್ಲ. ಸೊ ಇದು ಎಂಟ್ರಿ. 2 ಕಾಟೇಜ್ ಇದೆ, 2 ಕನೆಕ್ಟ್ ಆಗಿದೆ. ಇದು ಎಂಟ್ರಿ ಈ ಥರ ಇದೆ. ಬಂದರೆ ಎಂಟ್ರಿ ಹಿಂಗಿದೆ. ಸೊ ಇದು ಎಂಟ್ರೆನ್ಸ್, ಇದು ಹಾಲು. ಇಲ್ಲೊಂದು ಚಿಕ್ಕದಾಗಿ ಸೋಫಾ ಹಾಕಿದ್ದಾರೆ. ಸೊ ಇದೊಂದು ಕಾಟ್ ಇದೆ. ಈ ಕಡೆಯಿಂದ ವಿಂಡೋ ಹಿಂಗೆ ಕಾಣುತ್ತೆ ಹೊರಗಡೆಯಿಂದ. ತುಂಬ ಸಿಂಪಲ್ ಆಗಿದೆ. ಸೊ ಈ ಕಡೆಯೂ ಹಿಂಗೆ ಕಾಣುತ್ತೆ. ಇದು ಡ್ರೆಸ್ಸಿಂಗ್ ಟೇಬಲ್. ಇದು ಸ್ಟೋರೇಜ್ ಸಿಂಪಲ್ ಆಗಿದೆ. ವಾಶ್ರೂಮ್, ಇದು ವಾಶ್ರೂಮ್ ಈ ಥರ ಇದೆ. ಇಷ್ಟೇ ಚಿಕ್ಕದಾಗಿದೆ ರೂಮು, ಬಟ್ ಹೊರಗಡೆ ತುಂಬ ಚೆನ್ನಾಗಿದೆ. ವಿಲ್ ಶೋ ಯು. ಸೊ ರೂಮಿಂದ ಆಚೆಗಡೆ ಬಂದರೆ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿ ನೀರು ಹರಿತಿದೆ, ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಈ ಥರ ಹಿಂಗಿದೆ. ಸೊ 2 ರೂಮ್ ತೊಗೊಂಡಿದ್ದೀವಿ. ಅದೊಂದು ರೂಮ್, ಇದೊಂದು ರೂಮ್. ಆ್ಯಕ್ಚುಲಿ ವೈನಾಡಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ನಾವು ಬಂದಾಗ ಮಳೆ ಇರಲಿಲ್ಲ. ಸೊ ಈಗ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ದೀವಿ. ಮಳೆ ಸ್ವಲ್ಪ ಕಂಟ್ರೋಲ್ ಆಗಿದೆ. ಯಾರು ನಾನು ಅಂದರೆ ಊಟಕ್ಕೆಲ್ಲ ಏನು ಆಚೆ ಸಿಕ್ಕಾಪಟ್ಟೆ ಚಳಿ, ಅದಕ್ಕೆ ಶಾರ್ಟ್ ಡ್ರೆಸ್ ಹಾಕ್ಲಿಲ್ಲ. ಅಲ್ಲ ಇದಕ್ಕೇನಾರು ಹಾಕು ಮೇಲ್ಗಡೆ ಇಟ್ಟಿದ್ದೀನಿ. ಕಾರ್ ಒಳಗಡೆ ಜರ್ಕಿನ್ ತಗೊಂಡಿದ್ದೀನಿ. ಅದಕ್ಕೆ ಚಿಕನ್ ಬಿರಿಯಾನಿ, ದಮ್ ಚಿಕನ್. ಇವ್ರು ಬಿಟ್ಟು ವೈನಾಡಿಗೆ ಬಂದಿದ್ದಾರೆ ಶಾಪಿಂಗ್ ಮಾಡೋಕ್ಕೆ.
ನೀನೇನು ತಗೊಳ್ಳಲ್ಲ? ಮಳೆ ಬರ್ತಾ ಇದೆ ಅಂತ ಹೇಳಿ ಕ್ಯಾರ ಮಾಡ್ತಾರೆ. ಮಳೆ ಬರುವ ಕಾರಣದಿಂದ ಮಾಡಲಾಗುತ್ತಿದೆ. ಇನ್ನೊಂದು ಚೇರ್ ಬೇಕು, ಸಿಂಗಲ್ ಆಗಲ್ಲ. ನಾನು ಮಹಿ ಪಾರ್ಟ್ನರ್. ಪೌಡ್ರ್ ಎಲ್ಲ ಪೌಡ್ರ್ ಹಾಕಿದ್ರು ಹೋಗ್ತಾನೆ. ಫುಲ್ಲು ಮಳೆ ಬರ್ತದೆ. ಬಟ್ರ್ ಕುಲ್ಚ 155 ರೂಪಾಯಿ, ಮಶ್ರೂಮ್ 200. ಪರವಾಗಿಲ್ಲ, 934 ರುಪೀಸ್. ಹೊರ್ಗಡೆಯಿಂದ ಊಟ ಆರ್ಡ್ರ್ ಮಾಡಿದ್ದೀವಿ, ಬಂದಿದೆ. ಏಯ್ ಎತ್ತಾಕ್ಬಿಡ್ತಾರಲ್ಲ. ಏನಿಲ್ಲ, ಇರಲ್ಲ. ಇದೊಂದು ಟೆಂಗ, ಇದೊಂದು ಕಂಗ. ಅಲ್ಲೇನು ಕಾಣಿಸ್ತಿದ್ಯಾ? ನಾನು ಹೋರಾಗ ಆಡ್ಬೇಡಿ. ಮಲಗಿರೋದು ಎಡ್ಗೈ ಕಣ್ರಿ. ಮಳೇಲಿ ಹಿಡ್ಕೊತವೆ ಕಟ್ಟ ಬರಪ್ಪ. ನಂಗೆ ಮೊನ್ನೆ ಸ್ಕೂಟ್ರಿಂದ ನೆಗ್ದಾಗೂ ಹಂಗೆ ಆಗಿದ್ದು. ಇಲ್ಲೆಲ್ಲ ಹಿಡ್ಕೊಬಿಡ್ತು. ಯಾರು ಮಲಗಿಲ್ಲ ಕಣ್, ಸುಮ್ಮನೆ ಇರು. ಕಾಣಿಸ್ತದೆ ಇಲ್ಲಿ ಮಲಗಿದೆ ಅಂತೆ. ಮಲಗಿದೆ, ಅಂಟ್ಕೊಂಡಿರುತ್ತೆ ನೋಡಿ. ಹೋಗಿರಲ್ಲ ಅದು, ಅದೇ ಮೇಲೆ ಬರುತ್ತೆ. ಆಮೇಲೆ ಆ್ಯಕ್ಚುಲಿ ಈಗ ಟೈಮ್ ಬಂದು 9:30 ಆಗಿದೆ. ಸೊ ಅವರು 10 o'clockಗೆ ಸಫಾರಿ ಕರ್ಕೊಂಡು ಹೋಗ್ತಾರಂತೆ. 10 to ಅರೌಂಡ್ 1 o'clockವರೆಗೂ ಮಿಡ್ ನೈಟ್ ಸಫಾರಿ ಅಂತೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಮಿಡ್ ನೈಟ್ ಸಫಾರಿನ. ಕ್ಯೂರಿಯಸ್ ಆಗಿದ್ದೀನಿ ಹೆಂಗಿರುತ್ತೆ ಏನು ಅಂತ. ಇಲ್ಲಿ ಫುಲ್ಲು ಚಳಿ, ಮಳೆ ಅದು ಹೆಂಗೆ ಕರ್ಕೊಂಡು ಹೋಗ್ತಾರೋ ಏನೋ ಗೊತ್ತಿಲ್ಲ. ಸ್ವಲ್ಪ ಭಯ ಆಗ್ತಿದೆ. ನೋಡೋಣ, ಟ್ರೈ ಮಾಡೋಣ. No. Can you give me like 5 minutes? Yeah, please. Before we start. Okay, done. I'm not sure. Nothing else. They won't bite us. No flesh. ನಾನಂತೂ ಜೀವ ಕೈಲಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ. ನೆಟ್ವರ್ಕ್ ಆನ್. ಸಫಾರಿಗೆ ಹೋದ್ವಿ. ನಾನಂತೂ ಜೀವ ಎಲ್ಲ ಕೈಲೇ ಇಟ್ಕೊಂಡು ಹೋಗಿದ್ದೀನಪ್ಪ. ಅಷ್ಟು ಭಯ ಆಗ್ಬಿಟ್ಟಿತ್ತು ನನಗೆ. ಏಕೆಂದರೆ 10:30 ಮಳೆ ಬೇರೆ ಬರ್ತಿದೆ. ನಮಗೆ ಇವ್ರು ಯಾರು ಅಂತ ಗೊತ್ತಿಲ್ಲ, ಸುಮ್ಮನೆ ಕರ್ಕೊಂಡು ಹೋಗ್ತಿದ್ದಾರೆ. ಏನಾಗುತ್ತೋ ಏನೋ ಎತ್ತ ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರಿಗೆಲ್ಲ ಲೈವ್ ಲೊಕೇಶನ್ನು, ನಮ್ಮ ಸೀನಿಯರ್ಗೂ ಲೈವ್ ಲೊಕೇಶನ್ ಕಳಿಸ್ಬಿಟ್ಟಿದ್ದೀನಿ. ವೀಡಿಯೋ ಎಲ್ಲ ಇಂಥವ್ರ ಜೊತೆ ಹೋಗ್ತಾಯಿದ್ದೀವಿ ಅಂತ ಕಳಿಸ್ಬಿಟ್ಟಿದ್ದೀನಿ. ಭಯ ಆಗ್ಬಿಟ್ಟಿತ್ತು ನನಗೆ. ಅಷ್ಟು ದೂರ ಹೋಗ್ಬಿಟ್ಟು ಆಮೇಲೆ ಕ್ಯಾನ್ಸಲ್ ಮಾಡ್ಕೊಬಿಟ್ವಿ, ಬೇಡ ಅಂತ ಹೇಳ್ಬಿಟ್ಟು ಭಯ ಆಗ್ತಿದೆ ಅಂತೇಳಿ. ಆಮೇಲೆ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ನಮ್ಮ ಸೀನಿಯರ್ಗೆ ಫೋನ್ ಮಾಡಿ ಕೇಳಿದೆ. ನಾನು ನಮ್ಮ ಮೇಡಮಿಗೆ ಫೋನ್ ಮಾಡಿದೆ. ಹೋಗ್ಬೋದು, ಏನಿಲ್ಲ, ಕರ್ಕೊಂಡು ಹೋಗ್ತಾರೆ ರೆಸಾರ್ಟ್ ಕಡೆಯಿಂದ ಅಂತ. ಸೊ ಧೈರ್ಯ ಮಾಡಿ ಹೋದ್ವಿ. ಮಳೆ ಸಿಕ್ಕಾಬಿಟ್ಟೆ ಜಾಸ್ತಿ ಆಗೋಯ್ತು. ಆಮೇಲೆ ಮಳೇಲಿ ಅಲ್ಲಿ ಫುಲ್ ಫಾಗ್ ಬರುತ್ತೆ, ಗಾಡಿನೇ ಓಡ್ಸೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ. ಆಮೇಲೆ ಹೋಗಿ ರಿಟರ್ನ್ ಬಂದುಬಿಟ್ವಿ. ನಾವು 10 ಗಂಟೆಗೇನೋ ಹೋದ್ವಿ. ರಿಟರ್ನ್ ಬಂದಾಗ 12:30 12:45 ಆಗ್ಬಿಟ್ಟಿತ್ತು. ಸೊ ವಿಪರೀತ ಮಳೆ ಅಂದರೆ ಮಳೆ. ನೈಟೆಲ್ಲ ಮಳೆ ಬಂದಿದೆ. ಮಳೆನೇ ಕಂಟ್ರೋಲ್ ಆಗಿಲ್ಲ, ಅಷ್ಟು ಮಳೆ ಹೋಗ್ತಿದೆ. ಅಷ್ಟು ಮಳೆ ಅಂದರೆ ಮಳೆ. ಇಲ್ಲಿ ಹೆಂಗಿರ್ತಾರೋ ಇಲ್ಲಿ ಬೇರೆ ಇದು ಕಾಟ ಕಣಪ್ಪ, ಜಿಗ್ನೆಗಳ ಕಾಟ. ಹತ್ಕೊಂಡ್ಬಿಟ್ಟಿದೆ ಕಾಲಿಗೆಲ್ಲ. ಸದ್ಯ ನೋಡ್ಕೊಂಡೆ, ಹಂಗೂ ಒಂದು ಕಡೆ ಸ್ಕಿನ್ ಕಿತ್ಬಿಟ್ಟಿದೆ, ಗಾಯ ಆಗಿದೆ. ಮತ್ತೆ ಇನ್ನೂ 2 ಸಲ ಹತ್ಕೊಬಿಡ್ತು. ಅಯ್ಯೋಪ್ಪ, ಬೇಡ ಅಂದರೆ ಬೇಡ. ಒಟ್ನಲ್ಲಿ ರಾತ್ರಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಬಟ್ ಅಷ್ಟೇ ಭಯ ಕೂಡ ಆಗ್ತಿತ್ತು. ನಾನಂತೂ ವಾಪಸ್ ಬರ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹೆಂಗೂ ಬಂದೆ. ಮಳೆ ಹೋದ ಕಾರಣ ಕರೆಂಟ್ ಪೋಯ. ಫೈನಲಿ ರೆಡಿ. ಹೆಂಗೋ ಕತ್ಲಲ್ಲಿ ಆಚೆಗಡೆ ಬಂದು ರೆಡಿ ಆಗಿದ್ದೀನಿ. ಸೊ ಫೈನಲಿ ವಯನಾಡಿಂದ ಓಡ್ತಾ ಇದ್ದೀವಿ. ಮಳೆ ಸ್ಟಾರ್ಟ್ ಆಗಿದೆ. ಸೊ ಕೂರ್ಗ್ ಅವ್ರ ಮಡಿಕೇರಿ ಡಿಸೈಡ್ ಮಾಡಿದ್ದೀವಿ. ನೋಡೋಣ, ಅಲ್ಲೂ ಏನೂ ಮಳೆ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಮಳೆ ಇದ್ದರೆ ಕಷ್ಟ ಆಗುತ್ತೆ ಏನು ಎತ್ತ ಅಂತ. ಸೊ ಚೆಕ್ಔಟ್ ಆಗಿದ್ದೀವಿ. ಅವ್ರದ್ದೇನೋ ಪೇಮೆಂಟ್ ಏನೋ ಮಾತಾಡೋಕ್ಕೆ ಹೋಗಿದ್ದಾರೆ.
ಆ್ಯಕ್ಚುಲಿ ಲಾಸ್ಟ್ ಟೈಮ್ ವಿರಾಜಪೇಟೆಗೆ ಬಂದಾಗ ನಾವಿಲ್ಲೊಂದು ಫಾಲ್ಸು ಬಂದಿದ್ವಿ, ಏನೋ ಚುಂಚಿ ಫಾಲ್ಸು ಏನೋ ಅಂತ ಇದು, ನೀರಿದ್ದಿಲ್ಲ. ಹೆಂಗೆ ನೀರು ಬರ್ತಿದೆ ಅಂದರೆ ಫಾಲ್ಸಲ್ಲಿ ಈಗ ಆ ಮೇನ್ ರೋಡ್ಗೆ ಅಷ್ಟು ಜೋರಾಗಿ ಕೇಳಿಸ್ತಿದೆ. ಇಲ್ಲಿ ಬೇರೆ ಮಳೆ ಬರ್ತಿದೆ, ಆದರೂ ಛತ್ರಿ ಹಿಡ್ಕೊ ಹೋಗ್ತಾ ಇದ್ವಿ. ಅಮ್ಮ ಏನೇನು ಎಕ್ಸ್ಪೀರಿಯನ್ಸು ಈ ಸಲ ಅಂತೂ ನನಗೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಕಪ್ಪೆ ಗಿಪ್ಪೆ ಎಲ್ಲ ಸೌಂಡ್ ಮಾಡ್ತಾವೆ ಜೋರಾಗಿ. ಸದ್ಯ ಅದೇನು ಜಿಗಣೆ ಅಂಟ್ಕೊಳ್ದಿದ್ರೆ ಸಾಕಪ್ಪ ಕಾಲಿಗೆ, ಇನ್ನೇನಿಲ್ಲ ಅಲ್ಲಿ. ಫೈನಲಿ ಜಿಗಣೆ ಕಲ್ ಕಚ್ಚಿಸ್ಕೊಂಡು ಬಂದೆ. ತೋರಿಸ್ತೀನಿ ರೀ ಹೆಂಗೆ ಕಾಣುತ್ತೆ ಗೊತ್ತಾ. ಕ್ಯಾಮ್ರಾ ಅಂತೂ ಜಸ್ಟಿಫೈ ಮಾಡ್ತಾ ಇಲ್ಲ, ಡೆಫಿನೆಟ್ಲಿ ಆಸಮ್. 45 numbers is 40. ಇದೆ ಕಣ. ಏನು ತಗೊಳ್ಳೋದ? ಎಷ್ಟು ಪುಟ? 50 ರೂಪಾಯಿ ಅಂತೆ. ಗೂಗಲ್ ಪೇ, ಫೋನ್ ಪೇ? ಪೇಮೆಂಟ್ ಆಯ್ತು, ಚೆಕ್ ಮಾಡಿಸು. ಯಾರು ಮೊಬೈಲ್ ಬಂದು ರಿವರ್ ರಾಫ್ಟಿಂಗ್ ಹೋಗ್ತಾ ಇದ್ದೀವಿ. ಅದು ಯಾವುದೋ ಆನೆ ಬಿಡಾರ ನೋಡಬೇಕು ಅಂತ ಬಂದ್ವಿ, ಅದೇನೋ ಕ್ಲೋಸ್ ಆಗಿಬಿಟ್ಟಿದೆ ಅಂತೆ ಮಳೆ ಓದಿರೋದ್ರಿಂದ, ಅದಕ್ಕೆ ರಿವರ್ ರಾಫ್ಟಿಂಗ್ ಹೋಗ್ತಾ ಇದ್ವಿ. ಮೇಕಪ್ ಹೋಗಿ ನೀನು ಮೇಕಪ್ ಹೋಗಿ ನೋಡಿ, ಇವಾಗ ನೋಡಿ ಹೆಂಗಿದೀವಿ, ಹಂಗೆ ಇದೀವಲ್ಲ. ಯಾರು ಸಖತ್ತಾಗಿ ಎಂಜಾಯ್ ಮಾಡ್ಸಿದ್ರಿ ಬಿಡಿ ಅವ್ರನ್ನ. ನೀವು ನನಗೆ ಸಿಕ್ಬೇಕಾಯ್ತು. ನೋಡಿ ನಾವು ಸಿಕ್ಲಿಲ್ಲ, ಏನು ಮಾಡೋದು ನೀವು? ರಾಫ್ಟಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದು ಎಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮ್ಯಾಗಿ ಮಾಡ್ತಾಯಿದ್ರು. ಮ್ಯಾಗಿ ತಿನ್ಕೊಂಡು ಇವಾಗ ಕುಶಾಲ್ ನಗರ ಹೊರಡಬೇಕು. ಅಲ್ಲಿ ಯಾವುದೋ ಟಾಪ್ ಇನ್ ಟೌನ್ ಅಂತ ಯಾವುದೋ ರೆಸ್ಟೋರೆಂಟ್ ಇದೆ ಅಂತೆ, ಚೆನ್ನಾಗಿದೆ ಅಂತೆ. ಸೊ ಅಲ್ಲಿ ಊಟ ಮುಗಿಸಿ ಗೋಲ್ಡನ್ ಟೆಂಪಲ್ಗೆ ಹೋಗಿ, ಸೊ ಮೈಸೂರು ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಹೋಗೋಣ ಅಂದ್ಕೊಂಡಿದ್ದೀವಿ, KRS ಬ್ಯಾಕ್ ಸೈಡು. ಸೊ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಮಳೆ ಇರೋದ್ರಿಂದ ಯಾವ ಪ್ಲೇಸ್ಗೂ ಹೋಗೋಕ್ಕಾಗ್ತಾಯಿಲ್ಲ. ಸೊ ರಾಂಗ್ ಟೈಮಲ್ಲಿ ಪ್ಲೇಸಸ್ಗಳೆಲ್ಲ ಚೂಸ್ ಮಾಡ್ಕೊಬಿಟ್ವಿ. ಬಟ್ ಚೂಸ್ ಮಾಡಿದ್ದೆ ಒಂದು, ಆಗಿದ್ದೇ ಒಂದು, ಏನೇನೋ ಆಗೋಯ್ತು. ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬೇಕಷ್ಟೆ. ಬಟ್ ಇಲ್ಲಿ ರಿವರ್ ರಾಫ್ಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. 7 ಕಿಲೋಮೀಟ್ರು, ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ಚೆನ್ನಾಗಿತ್ತು, ನೈಸ್. ಗೋಲ್ಡನ್ ಟೆಂಪಲ್ ಬಂದಿದ್ದೀವಿ, ಕುಶಾಲ್ ನಗರ. ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಇವಾಗ ಗೋಲ್ಡನ್ ಟೆಂಪಲ್ಗೆ ಎಂಟ್ರಿ ಆದ್ವಿ. ಮಳೆ ಬಂದಿದೆ, ಅದಕ್ಕೆ ಎಲ್ಲ ಕಡೆ ಟಾರ್ಪಲ್ ಪೆಂಡಲ್ ಥರ ಹಾಕ್ಬಿಟ್ಟಿದ್ದಾರೆ ಇವ್ರ ಮೇಲೆ. ಮಳೆ ಸ್ಟಾರ್ಟ್ ಆಗಿದೆ. ಇದು ಟೆಂಪಲ್ಲು ಏನದು, ಪದ್ಮಸಂಭವ ಬೌದ್ಧ ಧರ್ಮ ವಿಹಾರ. ಮಳೆ ಅಪ್ಪ ಏನೂ ನೋಡೋಕ್ಕಾಗ್ತಿಲ್ಲ, ಮಳೆ ಮಳೆ ಮಳೆ. ಬೌದ್ಧ ಧರ್ಮ ಒಳಗಡೆ ಬಂದರೆ ಹೀಗಿದೆ ಮಂದಿರ, ಬೌದ್ಧ ವಿಹಾರ ಮಂದಿರ. ಎಲ್ಲ ಫೋಟೋಶೂಟ್ ಮಾಡ್ತಿದ್ದಾರೆ. ಕೂತಿದ್ದಾರೆ ಇಲ್ಲಿ, ಈ ಬುದ್ಧ ಕೂತಿದ್ದಾರೆ, ಜ್ಞಾನ ಮಾಡ್ತವ್ರೆ ಮೋಸ್ಟ್ಲಿ, ಬೇಗ ಮದುವೆ ಆಗಲಿ ಅಂತ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಪೇಂಟಿಂಗ್ ಕಾಣುತ್ತೆ. ಇಲ್ಲಿ ಬೇರೆ ಬೇರೆ ಥರ ಪೇಂಟಿಂಗ್ ಮಾಡಿದ್ದಾರೆ. ಕ್ಯಾಮ್ರಾ ಜಸ್ಟಿಫೈ ಮಾಡ್ತಾ ಇದೆಯೋ ಅಲ್ವಾ ಗೊತ್ತಿಲ್ಲ, ಬೇರೆ ಬೇರೆ ಪೇಂಟಿಂಗ್ಸ್ ಇದೆ ನೋಡಿ. ಆ್ಯಕ್ಚುಲಿ ಇದು ದುರ್ಗಿ ಥರ ಇದೆ ನೋಡೋಕ್ಕೆ. ಇದು ಕ್ಲಿಯರಾಗಿ ಕಾಣಿಸ್ತಿದೆ. ಟಿಬೇಟಿನ ಪಾಯಲ್ನ ಆಶ್ರಮದ ಮಾದರಿ ಅಂತೆ. ಟಿಬೇಟಲ್ಲಿ ಆಶ್ರಮದ ಹಿಂಗಿರುತ್ತಂತೆ ಮಾದರಿ. ಸೊ ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅವ್ರವ್ರ ವ್ಯಾಲ್ಯೂ ಏನು ಅಂತ ಅವ್ರವ್ರಿಗೆ ಗೊತ್ತು. ಅಟ್ಲೀಸ್ಟ್ ಬೇರೆಯವರು ಇಷ್ಟಾದರೂ ಪೊಸೆಸಿವ್ನೆಸ್ ಕೊಡುವಷ್ಟರು.
ತುರ್ಕುದ್ಲಪ್ಪ ಬಾಯಿ ಒಳಗಡೆ ಕಾಕೊಂಬತ್ತಿಗೆ ಇದಕ್ಕೆಲ್ಲ ಬರಲ್ಲ. ಬರುತ್ತೆ ಏಯ್ ಪಾನಿಪುರಿ ಬರಲ್ಲ. ಕೂದಲೆಲ್ಲ ಅದು ಏನೇನು ಹಾಕಿರ್ತಾರೋ ಅದೆಲ್ಲ ಇವಾಗ ಹಾಕಿಲ್ಲ ಅದಕ್ಕೆ. ಫೈನಲಿ ಟ್ರಿಪ್ಪೆಲ್ಲ ಮುಗೀತು. ಸೊ ನೆನ್ನೆ ನೈಟ್ 11:30 ಬಂದ್ವಿ ಅನಿಸುತ್ತೆ ಮೇ ಬಿ. ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಸೊ ಅಂದ್ಕೊಂಡಿದ್ದೆ ಒಂದು ಕಡೆ, ಹೋಗಿದ್ದೆ ಒಂದು ಕಡೆ ಅನ್ನೋದು ಬೇಜಾರಾಗಿಲ್ಲ. ಬಟ್ ಏನು ಪ್ಲೇಸಸ್ಗಳು ಕವರ್ ಮಾಡೋಕ್ಕಾಗಿಲ್ಲ ಅಂತ ಬೇಜಾರಾಯಿತು. ಬಿಕಾಸ್ ಸಿಕ್ಕಾಪಟ್ಟೆ ಎಲ್ಲ ಕಡೆ ರೈನ್ ಇದೆ, ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಬಟ್ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು, ವೆದರ್ನ ಎಂಜಾಯ್ ಮಾಡಿದ್ದೀವಿ. ಸೊ ವಯನಾಡಲ್ಲಿ ಸಿಕ್ಕಾಪಟ್ಟೆ ಮಳೆ ಬಿಡುವೇ ಇಲ್ಲ, ಅಷ್ಟು ಮಳೆ ಬಂತು. ಅಲ್ಲಿಂದ ನಾವು ಕೂರ್ಗ್ ವಿರಾಜಪೇಟೆಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ವಿ, ಒಂದು 2-3 ಕಡೆ ಹೋಗಿದ್ವಿ, ಪ್ಲೇಸಸ್ ಕವರ್ ಮಾಡಿದ್ವಿ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಊಟಿಗೆ ಹೋಗೋಣ. ಸೊ ಇಷ್ಟ ಆಗಿತ್ತು ಈ ಟ್ರಿಪ್ನ ವ್ಲಾಗು. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ವಾಚ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಲವ್ ಯು ಆಲ್.